ನಮಸ್ಕಾರ ಸ್ನೇಹಿತರೆ. ಈಗ ನಾವು ತೆಲಂಗಾಣದ ಐತಿಹಾಸಿಕ ನಗರವಾದ ಹನುಮಕೊಂಡದಲ್ಲಿರುವ ಪ್ರಸಿದ್ಧ ಸಾವಿರ ಕಂಬದ ದೇವಸ್ಥಾನ ಅಥವಾ ವೇಯಿ ಸ್ತಂಭಾಲ ಗುಡಿಯನ್ನು ನೋಡ್ತಾ ಇದ್ದೀವಿ. ಈ ಅದ್ಭುತ ದೇವಾಲಯವನ್ನು ಕ್ರಿಸ್ತಶಕ 1163ರಲ್ಲಿ ಕಾಕತೀಯ ರಾಜ ರುದ್ರದೇವ ನಿರ್ಮಿಸಿದರು. ಇದು ಕಾಕತೀಯರ ಶಿಲ್ಪಕಲೆಯ ಉದಾಹರಣೆಯಾಗಿದೆ. ಈ ದೇವಾಲಯವು ತ್ರಿಕೂಟಾಲಯ ಶೈಲಿಯಲ್ಲಿ ನಿರ್ಮಾಣಗೊಂಡಿದ್ದು, ಇಲ್ಲಿ ಶಿವ, ವಿಷ್ಣು ಮತ್ತು ಸೂರ್ಯ ದೇವರುಗಳಿಗೆ ಪ್ರತ್ಯೇಕ ಗರ್ಭಗುಡಿಗಳಿವೆ. ಸಾವಿರಾರು ಸೂಕ್ಷ್ಮ ಕೆತ್ತನೆಗಳಿರುವ ಸ್ತಂಭಗಳು, ಕಲ್ಲಿನ ಜಾಲಿಗಳು ಹಾಗೂ ಶಿಲ್ಪಗಳು ನೋಡುಗರನ್ನ ಮಂತ್ರಮುಗ್ಧರನ್ನಾಗಿಸುತ್ತೆ. ವಾಸ್ತುಶಿಲ್ಪದ ದೃಷ್ಟಿಯಿಂದ ಈ ದೇವಾಲಯವು ನಕ್ಷತ್ರಾಕಾರದ ವಿನ್ಯಾಸ, ಸಮತೋಲನಯುತ ಸ್ತಂಭಗಳ ವ್ಯವಸ್ಥೆ ಮತ್ತು ಅಂದವಾದ ಕೆತ್ತನೆಗಳಿಂದ ಪ್ರಸಿದ್ಧವಾಗಿದೆ. ಇದು ಕಾಕತೀಯರ ಸುವರ್ಣಯುಗದ ಸಾಂಸ್ಕೃತಿಕ ವೈಭವವನ್ನು ಇಂದಿಗೂ ನೆನಪಿಸುತ್ತೆ. ಇಂದು ಈ ದೇವಾಲಯವು ಭಕ್ತರಿಗೆ ಪವಿತ್ರ ಕ್ಷೇತ್ರವಾಗಿರುವುದರ ಜೊತೆಗೆ ಇತಿಹಾಸ, ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಯನ್ನು ಅಧ್ಯಯನ ಮಾಡುವವರಿಗೂ ಕೂಡ ಅಮೂಲ್ಯ ಪರಂಪರೆಯ ತಾಣವಾಗಿದೆ. ಇದರ ಸಂರಕ್ಷಣೆಯನ್ನು ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ನಿರ್ವಹಿಸ್ತಾ ಇದೆ.